ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂದರೆ ಸೋರೆಕಾಯಿ ಪರೋಟ ಅಥವಾ ಬೋದ ಕುಂಬಳಕಾಯಿ ಪರೋಟ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋರೆಕಾಯಿ ಪರೋಟ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನು ಒಂದು ಸೋರೆಕಾಯಿ ತಗೊಂಡು ಅದರ ಮೇಲಿನ ಸಿಪ್ಪೆ ತೆಗೆದು ಚೆನ್ನಾಗಿ ಗ್ರೇಟೆಡ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಕುಟಾಣಿಯಲ್ಲಿ ಹಸಿಮೆಣಸಿನಕಾಯಿ, ಅದ್ರಕ್, ಬೆಳ್ಳುಳ್ಳಿ, ಜೀರಿಗೆ ಇವೆಲ್ಲ ಸೇರಿಸಿ ಚೆನ್ನಾಗಿ ಕುಟ್ಟಿಕೊಂಡು ಸಣ್ಣದಾಗಿ ಮಾಡಿ ಅದನ್ನು ಗೋಧಿ ಹಿಟ್ಟಿನಲ್ಲಿ ಈ ಥರ ಮಿಕ್ಸ್ ಮಾಡಬೇಕು. ನಂತರ ತುರಿದಿಟ್ಟ ಸೋರೆಕಾಯಿಯನ್ನು ಕೂಡ ತೊಳೆದು ಹಾಕಬೇಕು. 1 ಚಮಚ ಉಪ್ಪು ಮತ್ತು 1 ಚಮಚ ಅರಿಶಿಣ, 1 ಚಮಚ ಧನಿಯಾ ಪೌಡರ್, ಅರ್ಧ ಚಮಚ ಗರಂ ಮಸಾಲ, ಈ ಎಲ್ಲ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮತ್ತು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಕೂಡ ಹಾಕಬಹುದು. ಹಾಗೆ ಕೊತ್ತಂಬರಿ ಕೂಡ ಮಿಕ್ಸ್ ಮಾಡಬಹುದು. ಇವೆಲ್ಲ ಮಿಶ್ರಣವನ್ನು ಹದಕ್ಕೆ ಬರುವ ಹಾಗೆ ಚೆನ್ನಾಗಿ ನಾದಿಕೊಳ್ಳಬೇಕು. ನೀರು ಹಾಕುವ ಅವಶ್ಯಕತೆ ಇಲ್ಲ. ಸೋರೆಕಾಯಿ ತೊರೆದ ರಸವನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ನೀವು ಹಾಕಬಹುದು. ಈ ಥರ ನೀವು ಹಿಟ್ಟನ್ನು ನಾದಿಕೊಂಡು ಸೈಡಲ್ಲಿ ಇಡಬೇಕು. ಒಂದು 5 ನಿಮಿಷ ಆದ ನಂತರ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಸಣ್ಣದಾಗಿ ಉಂಡೆಯನ್ನು ಇಟ್ಟುಕೊಂಡು ಕೈಯಿಂದ ಸ್ವಲ್ಪ ಲಟ್ಟಿಸಿ ಆಮೇಲೆ ಬೆಳ್ಳಣಿಗೆಯಿಂದ ನೀವು ಈ ಥರ ಚಪಾತಿ ರೀತಿಯಲ್ಲಿ ಮಾಡಬಹುದು. ಹಾಗೆ ಮಾಡಿದ ನಂತರ ಕೈಯಿಂದ ಅದನ್ನು ಹೆಂಚಿನ ಮೇಲೆ ಹಾಕಬೇಕು. ಹಾಕಿದ ಸ್ವಲ್ಪ ಹೊತ್ತಿನ ನಂತರ ಮೇಲೆ ಎಣ್ಣೆಯನ್ನು ಸವರಿ ಉಲ್ಟಾ ತಿರುಗಿಸಿ ಹಾಕಬೇಕು. ಈ ಕಡೆ ಕೂಡ ತುಪ್ಪವನ್ನು ಹಾಕಬಹುದು ಅಥವಾ ಎಣ್ಣೆಯನ್ನು ಹಾಕಬಹುದು. ನಾನು ಎರಡನ್ನೂ ಕೂಡ ಸೇರಿಸಿ ಹಾಕಿದ್ದೇನೆ. ಇದರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಪರೋಟಗಳನ್ನು ನೀವು ಮಾಡಬಹುದು. ಈ ಪರೋಟಗಳು ಬೆಳಗಿನ ಉಪಹಾರಕ್ಕೆ ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ. ಲಂಚ್ ಬಾಕ್ಸ್ಗೂ ನೀವು ಕೊಡಬಹುದು. ಹಾಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಬಹುದು. ತುಪ್ಪದಲ್ಲಿ ಇದನ್ನು ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಸ್ವಲ್ಪನೇ ತುಪ್ಪವನ್ನು ಹಾಕಬೇಕು. ಜಾಸ್ತಿ ಏನು ಹಾಕುವ ಅವಶ್ಯಕತೆ ಇಲ್ಲ. ಇದರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಪರೋಟಗಳನ್ನು ನಾನು ತುಪ್ಪದಲ್ಲಿಯೇ ಮಾಡಿದ್ದೇನೆ. ಹಾಗೂ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡಿದ್ದೇನೆ. ಈ ಥರ ಮಾಡಬೇಕು. ತುಂಬಾ ಈಸಿಯಾಗಿರುತ್ತೆ. ಯಾವುದೇ ಬೇಕಾದರೂ ನೀವು ಪರೋಟ ಮಾಡಬಹುದು. ಹಾಗೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ಪರೋಟ ಜೊತೆಗೆ ಸರ್ವ್ ಮಾಡ್ತಿದ್ದೇನೆ. ಬೇಕಾದರೆ ನೀವು ಮೊಸರು ಅಥವಾ ಅಚಾರ್, ಉಪ್ಪಿನಕಾಯಿ ಜೊತೆ ಕೂಡ ನೀವು ಇದನ್ನು ತಿನ್ನಬಹುದು. ನನ್ನ ಮಗನಿಗೆ ಉಪ್ಪಿನಕಾಯಿ ಇಷ್ಟ ಇಲ್ಲ, ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೇನೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಪರೋಟ. ಮೃದುವಾಗಿದೆ ಹಾಗೂ ತುಂಬಾ ರುಚಿಯಾಗಿರುತ್ತೆ. ಆಲೂಗಡ್ಡೆ ಪಲ್ಯದೊಂದಿಗೆ ಸೂಪರಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.